ರೇಣುಕಾಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನು ಹುಟ್ಟಿಸಿದೆ. ಏನೇ ಇರ್ಬೋದು, ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದ ಅವಳು ಪವಿತ್ರ ಗೌಡಗೆ. ಇವನು ಹುಡುಗ ದರ್ಶನ್ ಸ್ವಲ್ಪ ತಿಕ್ಲ ಸ್ನೇಹಿತಿಗೆ ಕೆಟ್ಟ ಮೆಸೇಜ್ ಕರೆದ್ಬಿಟ್ಟ ಅಂತ ಏನೋ ಕರ್ಕೊಂಬಂದು 7 ಡೇಟ್ ಹೊಡೆದವನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ ಕೇಸ್ಗೆ, ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು A13 ದೀಪಕ್. ಯಾಕೆ ಈ ವಿಚಾರ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಮಾಕಾಂತ್ TV5 ರಮಾಕಾಂತ್ ಒಂದು ಹಿಂಟನ್ನು ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ. ರೇಣುಕಾಸ್ವಾಮಿ ಇದ್ರಲ್ಲಿ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ ನಮ್ಗೆ ಅವಾಗ ಗೊತ್ತಾಗಿದ್ದು A13 ದೀಪಕ್ ಅಂತ. ಶಾಸಕನ ಕೈವಾಡ ಇದೆ, 5 ಕೋಟಿ ಆಫರ್ ಕೊಟ್ರು ಅಂತ. ಅಲ್ಲಿಗೆ ರಮಾಕಾಂತ್ TV5 ರಮಾಕಾಂತ್ ಅವರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ. ಇದರಲ್ಲಿ ನಾವು ಅವತ್ತು ಅನ್ಕೊಂಡ್ವಿ A13 ದೀಪಕ್ ಏನೋ ದೊಡ್ಡ ಕೈವಾಡ ಇದೆಯಲ್ಲ ಗುರು. ಆಮೇಲೆ ಮುನಿದ್ ಏನ್ ಕೆಲಸ, ಮುನಿದಿಗೂ ಈ ರೇಣುಕಾಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲ ಈ ಒಂದು ಮಾಧ್ಯಮ TV5 ರಿವೀಲ್ ಮಾಡಿದ್ರ ಜಾಡಿ ಹಿಡಕಿ ಓಡ್ರಿ. ರಮಾಕಾಂತ್ಗೆ ತುಂಬಾ ಥ್ಯಾಂಕ್ಸು. ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗಿದ್ದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ, TV5 ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ. ಮಾಧ್ಯಮಕ್ಕೆ ಎಲ್ಲೋ ಒಂದು ಮಟ್ಟಿಗೆ ಇದೊಂದು ಸತ್ಯ ಗೊತ್ತಾಗಿತ್ತು. ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ. ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ CBI ಧಮಕಿ ಹಾಕ್ಸಿ ಕಟ್ಟಾಕ್ಬಿಟ್ಟಿದ್ದ. ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ, ಈ ಕೊಲೆ ಮಾಡಿದವನು A13 ದೀಪಕ್. ಯಾಕಿಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತ, ಒಂದು TV5 ರಮಾಕಾಂತ್ ಕೊಟ್ಟಂತ ಲೀಡು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ. ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನು ತೋರಿಸ್ತಾ ಇದೆ. ಎರಡನೇದಾಗಿ ಮನೆ ಅವನ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ, ಮುನಿನೇ ಹೇಳದಂತೆ, ಮುನಿ ಅವನನ್ನ ಚೆಲುವರಾಜ್ನ ಅವನ ಹೆಂಡತಿನ ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಂತೆ. ಅವಾಗ ಹೇಳಿದಂತೆ, ಇವನನ್ನ ಯಾರೋ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ, ಆ ತಿಕ್ಲನ್ನ ಫಿಕ್ಸ್ ಮಾಡಿದ್ದು ನಾವು, ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ, ಅವನು ಎಲ್ಲಾ ದರ್ಶನ್ ಫಾಲೋ ಮಾಡು, ಅವ್ನು ನಮ್ಮ ಕುಮಾರಸ್ವಾಮಿ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡ್ತಾನೆ, ನಾನು ಹೇಳಿದ ಮಾತು ಕೇಳಲ್ಲ, ನನ್ನ ಮಗನ ಮುಗಿಸ್ಬೇಕು ದರ್ಶನ್ ಅಂತೇಳಿ ದೀಪಕ್ಕನ್ನ ಬಿಟ್ಟು ಯಾವುದೋ 24/7 ಅವನನ್ನ ವಾಚಲ್ಲಿ ಇಟ್ಟಿದ್ರು. ಇವನ್ ಮೊದ್ಲೇ ಇವನು ಹುಡುಗಾಟ ದರ್ಶನ್. ಏನ್ ಸ್ವಲ್ಪ ಕೋಪ ಗೀಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತ ಅವ್ನು ಹೋಗಲ್ಲ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ. ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ, ನಮ್ಮ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ. ಕೊಲೆ ಮಾಡಕ್ಕೆ ಇವನು ಎಲ್ಲಿ ಸಾಧ್ಯ? ಅವನು ದಾಂಡಿಗೆ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಲ್ಪ ಜೋರು ಹೊಲ್ಸೋ ಕೋಪ. ಚಿಕ್ಕ ಹುಡುಗನಲ್ಲಿ ಬಡತನ, ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು, ಓದಕ್ ಹೋಗಿಲ್ಲ. ಆಮೇಲೆ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ, ಬಡತನ ಇವೆಲ್ಲ. ಆಮೇಲೆ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು. ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ. ಕೋಪ ಕಡಿಮೆ ಮಾಡು ಕಂದ, ಯಾಕೆ ಅಷ್ಟೊಂದು ಕೋಪ ನಿನ್ಗೆ? ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ, ನಿಂಗೆಲ್ಲ ಸರಿ ಹೋಗ್ತದೆ. ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ, ದಟ್ಸ್ ಯುವರ್ ಲೆಫ್ಟ್ ಯು ಯುವರ್ ಹೀರೋ. ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈ ಕೇಸಲ್ಲಿ ನೀನು? ಹೊಡೆದಿದ್ದೆ ಡೇಟ್ಗೆ, ಕೊಲೆಗಾರ ಯಾಕಪ್ಪ ಅದೇ ನೀನು? ಆಮೇಲೆ ತಪ್ಪೇನಿಲ್ಲ, ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳೆದ್ರೆ ನನ್ನ ಗೆಳತಿ ಕಳಿಸಿ ನಾನು ಕೂಡ ಹೊಡಿತೀನಿ. ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು. ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡು ಮುನಿ ಮತ್ತೆ ಅವ್ರ ಅಕ್ಕನ ಮಗ. ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊಡೆತಗಳನ್ನ ವಿಡಿಯೋ ಮಾಡಿದಂತ, ಆಮೇಲೆ ವಿಡಿಯೋನೂ ಮಾಡಿದಾನೆ. ದರ್ಶನ್ನೇ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ ವಿಡಿಯೋಗಳನ್ನ ಮಾಡಿದಾನೆ. ಅದನ್ನ ಮುನಿಗ್ ತಲುಪಿಸಿ ಪೊಲೀಸರ ಕೈ ತಪ್ಸಂಗೆ ಫಿಕ್ಸ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಕಾನ್ಸ್ಪಿರಸಿ ವಾಟ್ ಮುನಿ ಅಂಡ್ ದೀಪಕ್ ಹ್ಯಾಸ್ ಪ್ಲೇಡ್. ಮಾಹಿತಿಗಳ ಪ್ರಕಾರ ರೇಣುಕಾಸ್ವಾಮಿನ ಮುಗಿಸಿದ್ದು ದೀಪಕ್. ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ, ಪೊಲೀಸರ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ, ಇದನ್ನ ಅಫ್ಕೋರ್ಸ್ ಕೆಟ್ಟ ಮೆಸೇಜ್ ಹಾಕರೆ ತನ್ನ ಗೆಳೆಯನ್ಗೆ ಹೇಳಿದ್ರೆ ಇನ್ನು ಊರಲ್ಲಿ ಹೋಗೋರ್ಗೆ ಹೇಳಕತ್ರ ಪವಿತ್ರ ಕೆಟ್ಟ ಮೆಸೇಜ್ ಹಾಕಿದಾಗ ನೋಡೋ ದರ್ಶನ ಕೆಟ್ಟ ಮೆಸೇಜ್ ಹಾಕಿದ್ದಾಳೆ ಪಾಪ ಅವಳು ಹೇಳವಳೆ, ಅವಳು ಏನ್ ತಪ್ಪಿಲ್ಲ. ಇವನ್ ದರ್ಶನ ಒಂದು 2 ಡೇಟ್ ಕರ್ಸ್ಬಿಟ್ಟು 2 ಡೇಟ್ ಹೊಡೆದವನೆ. ಈಗ 2 ಡೇಟ್ ಹೊಡೆದಿಲ್ಲ ಅಂದ್ರೆ ಈ ಕೆಟ್ಟ ಮೆಸೇಜ್ಗಳಿಗೆ ದಾರಿ ಹೆಂಗೆ? ಆಮೇಲೆ ರೇಣುಕಾಸ್ವಾಮಿ ಮಾಡಿ ಸರ್ ಇನ್ನೂ ತಪ್ಪ ನಮ್ಮ ಬಗ್ಗೆ ಮಾಡ್ಕೋಲ್ಲ, ಅವ್ನು ಇಲ್ಲ ಇವಾಗ. ಇಟ್ಸ್ ಐ ವಿಲ್ ನಾಟ್ ಇವನ್ ಬ್ಲೇಮ್ ಹಿಮ್ ಆಲ್ಸೋ. ಏನೋ ಚೆನ್ನಾಗಿರೋ ಹೆಣ್ಮಕ್ಳ ಬಗ್ಗೆ ಏನೋ ಹಾಕಿದಾನ ಅವನಿಗೆ, ಏನೋ ನನಗೂ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. ಆಮೇಲೆ ಮುನಿ ಪದೇ ನಮ್ಮ DGP ಮತ್ತೆ ದಯಾನಂದ್ ಮೇಲೆ CBI ಅಸ್ತ್ರನ ಬಳಸಿದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ನೀವೇನಾದ್ರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ CBI ಕೈಯಲ್ಲಿ ತಗಲಾಕೊಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ IPS ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ, ನೋಡಿ ಸಿದ್ದರಾಮಯ್ಯನವರೇ, ತಾವು ವಕೀಲರು,
ಈ ಎಂಟೈರ್ ರೇಣುಕಾಸ್ವಾಮಿ ಕೊಲೆನ ದಿಕ್ಕು ತಪ್ಪೋಗಿದೆ. ಕೊಲೆ ಮಾಡಿದೋನು ಮಾಡಿಸ್ದೋನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ. ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದ್ದಾನೆ. ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ. ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು, ಕೊಲೆ ಮಾಡಕ್ ಕೇಳಿದ್ದು ಮುನಿ, ಮಾಡಿದ್ದು A13 ದೀಪಕ್, ತಲೆ ಕಟ್ಕೊಂಡಿದ್ದು ಒಂದು ತಿಕ್ಕಲ ದರ್ಶನ. ಇವ್ನು ಸ್ವಲ್ಪ ಕೋಪಾಗಿಪ್ಪ, ಇವ್ನು ಯಾವಾಗ ಒಂದ್ 7 ಡೇಟ್ ಹೊಡೆದವನೇ, ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತಗೊಂಡೋಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ. ಅಲ್ಲಿ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ದಿಕ್ಕು ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಎಂತರ್ದಂಗೆ. ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡಬೇಕು. ಪ್ಲೀಸ್ ಏನೋ ಶಿಫ್ಟ್ ದಿಸ್ ಕೇಸ್ ಟು CID. ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ. ಕೊಲೆ ಆಗಿರೋದು ನಿಜ. ಆಮೇಲೆ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ. ಅವನು ಆಗಬಾರ್ದಾಗಿತ್ತು, ಒಂದ್ ಮೆಸೇಜ್ಗೋಸ್ಕರ ಕೊಲೆ ಆಗ್ಬಾರ್ದಾಗಿತ್ತು. ಕೊಲೆ ಮಾಡಿದವನು ದರ್ಶನ್ ಅಲ್ಲ, ಕೊಲೆ ಮಾಡಿದವನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ. ಚೆಲುವರಾಜ ಕಸ ಹೊಡೆದಂತ ಚೆಲುವರಾಜನ ಹತ್ರ ಸ್ವತಃ ಮುನಿನೇ ಹೇಳವನೆ, ನಾನೇ ಮಾಡಿಸಿದ್ದು ಕೊಲೆ, ಮಾಡಿದ್ದು ನಮ್ಮ ಅಕ್ಕನ ಮಗ, ನಾನು ಜೈರಾಜ್ ಶಿಷ್ಯ, ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗೊತ್ತಿದೆ, ನಾನು ಯಾರನ್ನ ಬೇಕಾದ್ರೆ ಕೊಲೆ ಮಾಡಿಸಿ ಯಾರು ಬೇಕಾದ್ರೆ ತಪ್ಪಿಸ್ತೀನಿ, ನಾನು ಸೆಂಟ್ರಲ್ ಮಿನಿಸ್ಟರ್ ಇಂದ ಪೊಲೀಸ್ ಅವರಿಗೆ ಧಮಕಿ ಹಾಕ್ಸಿದೀನಿ, ಏನೋ ಇವನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ CBI ನಲ್ಲಿ ತಗಲಾಕ್ತೀನಿ ಅಂತ, ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದ್ದಾನೆ. ಅಪ್ಪಿ ತಪ್ಪಿ ನೆನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟವನೆ. TV5 ರಮಾಕಾಂತ್ ಜಾಡನ್ನ ಹುಡುಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ. ಈಗ TV5 ರಮಾಕಾಂತ್ ನಮ್ಮ ತನಿಖೆ ಜಾಡು. ಈಗ ನಿನ್ನೆ ಚೆಲುವರಾಜ್ ಕೊಟ್ಟರು ಸ್ಟೇಟ್ಮೆಂಟ್, 3 ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ, MLA ಮುನಿರತ್ನ, ಕೊಲೆ ಮಾಡಿದ್ದು ದೀಪಕ್. ಇದು ರೀಇನ್ವೆಸ್ಟಿಗೇಷನ್ ಆಗ್ಬೇಕು. ಎಲ್ಲೋ ಅವನು ಹುಡುಗ ಅವನಲ್ಲ ನಮ್ಮ ದರ್ಶನ, ಅವನು ಮೊದಲೇ ಅವನು ಹುಡುಗಾಟ ಅಲ್ಲ. ಅದ್ ಯಾವ ಏನೋ ಆ ಜೈಲಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ದಮ್ ಹೊಡಿತ. ನಾನು ದಮ್ ಹೊಡೆದಿಲ್ಲ, ನಾನು ಕೂಡ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಹಂಗಂದ್ ಮಾತಕ್ಕೆ ಜೈಲು ರೂಲ್ಸ್ ಏನು ವೈಲೇಷನ್ ಆಗಿಲ್ಲ, ಚೇರ್ ಹಾಕೊಂಡು ಕೂತ್ಕೊಬಹುದು. ನಾವು ವಿಸಿಟರ್ಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಳ್ಳೋದು. ನಾನು ಜೈಲಲ್ಲಿ ಇದ್ದೆ, ಕೈಯಲ್ಲಿ ದಮ್ ಹಿಡ್ಕೊಂಡ್ರೆ ತಪ್ಪು. ಅವ್ನು ಯಾವನ್ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕದ್ ನಾವು ಗೊತ್ತಿಲ್ಲ. ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲಿಗೆ ಹೋಗಿ ಸ್ವಲ್ಪ ಬುದ್ಧಿ ಹೇಳಮ್ಮ, ನಿಮ್ಮ ಹುಡುಗನಕ ನಿಮ್ಮ ಬಾಯಿಗೆ ಸ್ವಲ್ಪ ಹೇಳಮ್ಮ. ಈಗ ಮಾಡಿದ್ರ ಕೊಲೆ ಆಗ್ತಾಯಿ, ಅವ್ನು ತಲೆ ಕಟ್ಕೊಂಡವನೇ. ನಮಗ್ ಗೊತ್ತಿದೆ ಅವ್ನು ಕೊಲೆ ಮಾಡಿಲ್ಲ ಅಂತ. ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ, ಯಾಕಂದ್ರೆ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಸಿ ಮಾಡಿಟ್ಟವನೆ ಅಂತಂದ್ರೆ, ಕೊಲೆ ಆಗಿರೋದು 100% ನಿಜ, ಅದ್ರ ಬಗ್ಗೆ ಮರುಕ ಇದೆ. ಬಟ್ ಕೊಲೆ ಮಾಡಿದವನು ದರ್ಶನ್ ಅಲ್ಲ, ದೀಪಕ್, ಮಾಡಿಸಿದವನು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು. ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಅವನು ನಿಜವಾಗ್ಲೂ ಕೊಲೆ ಮಾಡಿದ್ರೆ ನೇಣಿಗಾಕಿ ದರ್ಶನ್, ನಾನು ಅಡ್ಡ ಬರಕ್ ಹೋಗಲ್ಲ. ಬಟ್ ಅವ್ನು ಕೊಲೆ ಮಾಡಿದಿರ ಮುನಿ ಮಾಡಿಸಿ, ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ DGP ಮತ್ತೆ ದಯಾನಂದ್ಗೆ CBI ಬಳಕೆ ಮಾಡ್ತೀವಂತ ಅವ್ರಿಗೆ ಧಮಕಿ ಹಾಕ್ಸಿ, ಅವರುಗಳು ಅವ್ರ ದಿಕ್ಕು ಅಂದ್ರೆ ಕೊಲೆ ಆಗಿರೋದು ನಿಜ, ದರ್ಶನ್ ಅಲ್ಲಿ ಇದ್ದಿದ್ದು ನಿಜ, ಆಮೇಲೆ ಆ ಹುಡುಗರ ಜೊತೆ ಇದ್ದಿದ್ದು ನಿಜ. ಬಟ್ ಮಾಡ್ದವನ್ ಯಾವನೋ, 25 ಜನದಲ್ಲಿ ಕೊಲೆ ಮಾಡ್ದವನ್ ಯಾವನೋ, ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಮಾಡ್ದವನು ದೀಪಕ್, ಮಾಡಿಸ್ದವನು ಮುನಿ ಮತ್ತೆ ದೀಪಕ್ ಸತತವಾಗಿ ಕಾಂಟ್ಯಾಕ್ಟ್ ಇದ್ದಲ್ಲಿದ್ದಾರೆ. ಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಎತ್ಕೊಳ್ಳಿ, ಬೇಕಾದ್ರೆ ಇವನನ್ನ ಮತ್ತೆ ರೀಇನ್ವೆಸ್ಟಿಗೇಷನ್ಗೆ ಮತ್ತೆ ಎತ್ಕೊಳ್ಳಿ ಜೈಲಿಂದ. ಇಂಟ್ರಾಗೇಟ್ ಏನೋ ದೀಪಕ್ ನ ತಮ್ಮದೇ ಆದ CBI ದಿಕ್ಕಿನಲ್ಲಿ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ, ಈಗ ಹೆಂಗಿರೋ ಮುನಿ ಕಸ್ಟಡಿ ಇದ್ದಾನೆ, ಮುನಿನೂ ಕಸ್ಟಡಿ ತಗೊಳ್ಬೇಕು. ಇವ್ರಿಬ್ಬರನ್ನು ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರಗಡೆ ಬರ್ತದೆ. ಆಮೇಲೆ ನಾನು ಹೇಳ್ತೀನಲ್ಲ, ಹೊಸ ಚಾರ್ಜ್ ಶೀಟ್ ಅಲ್ಲಿ A1 ಆಗಿ ಫಿಕ್ಸ್ ಆಗೋದು ಮುನಿ, 2ನೇದು ದೀಪಕ್ ಆಗ್ತಾರೆ. ಇರೋ ಚಾರ್ಜ್ ಶೀಟ್ ಬದಲಾವಣೆ ಆಗುತ್ತೆ. ಆಮೇಲೆ ದರ್ಶನ, ಈ ಕೋಪ ಬಿಡೋ. ಮನೇಲಿ 8 ಮಕ್ಳವ್ರೆ, ಮಾಡಿದಿರೋ ಕೊಲೆ ಏನಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ ಲೈಫ್ ಹಾಳು ಮಾಡ್ಕೊಂತ ಇದ್ಯಾ? ಏನಕ್ಕೆ ಮಾಡ್ಕೊಂತ ಇದ್ಯಾ? ಅಟ್ಲೀಸ್ಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ? ನೋಡಿ, ನೀನ್ ಹೇಳಿಲ್ಲ. ನೀನ್ ಮಾಡಿದಿರೋ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೆ ಕೂತಿದ್ಯಾ. ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ. ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವ್ ಹೇಳ್ತಾರ ಅಲಿಗೇಷನ್ಗೆ ಪುಷ್ಟಿ ತುಂಬಬೇಕಾದ್ದು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅವರ ಇಷ್ಟು ದಿನ ನಾನು ಏನೇನೋ ಮಾತಾಡ್ತಾ ಇದ್ದೆ. ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ. ನೀವು ಮಾಡಿರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯ, ಚಂದ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ತನಿಖೆ ಆಗಿದೆ. ಬಟ್ ಏನಂತಂದ್ರೆ, ನಿಜವಾದ ಕಲ್ಪ್ರಿಟ್ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ. 100% ನಾನು ಕರ್ನಾಟಕದ ಪೊಲೀಸ್ ಜೊತೆ ಇರ್ತೇನೆ. 100% ನಾನು ಕರ್ನಾಟಕ ಪೊಲೀಸ್ ಜೊತೆ ಇರ್ತೇನೆ. ತನಿಖೆನ ನೀವು ತನಿಖೆನ ಸರಿಯಾಗಿ ಮಾಡಿ